ಕೃಷ್ಣ ಚೈತನ್ಯ ಅಲಿಯಾಸ್ ಕಿಟ್ಟು ರಾಜ್ ತರುಣ್ ಉದ್ಯೋಗಕ್ಕಾಗಿ ಹುಡುಕಾಡುತ್ತಿರುತ್ತಾನೆ. ಪ್ರೇಯಸಿ ಖ್ಯಾತಿ ರಾಶಿ ಸಿಂಗ್ ಒತ್ತಾಯ ಮಾಡಿದ್ದರಿಂದ ಸಾಫ್ಟ್ವೇರ್ ಕೆಲಸಕ್ಕೆ ಸೇರಿದ್ದೇನೆ ಎಂದು ಸುಳ್ಳು ಹೇಳಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಹೆಚ್ಚು ಹಣ ಬರುತ್ತದೆ ಎಂಬ ಆಸೆಯಿಂದ ತನಗೆ ಕಿವುಡುತನ ಇದೆ ಎಂದು ನಟಿಸುತ್ತಾನೆ. ಒಂದು ದಿನ ಇಬ್ಬರು ಬಾಡಿಗೆ ಕೊಲೆಗಾರರು ಕಿಟ್ಟು ಕ್ಯಾಬನ್ನು ಬುಕ್ ಮಾಡಿ ಅವನ ಮುಂದೆಯೇ ಗ್ಯಾಂಗ್ಸ್ಟರ್ ಛೋಟು ರವಿವರ್ಮನನ್ನು ಕೊಲೆ ಮಾಡುತ್ತಾರೆ. ಈ ಕೊಲೆ ಮಾಡಿದ್ದಕ್ಕೆ ಮೂರ್ತಿ ಅಜಯ್ ಘೋಷ್ ಅವರಿಗೆ 5 ಕೋಟಿ ರೂಪಾಯಿ ಆಫರ್ ಮಾಡುತ್ತಾನೆ. ಆ ಹಣವನ್ನು ತೆಗೆದುಕೊಳ್ಳಲು ಹೋಗುತ್ತಿರುವಾಗ ಕೊಲೆಗಾರರು ಪೊಲೀಸರ ಕೈಗೆ ಸಿಕ್ಕಿಬೀಳುತ್ತಾರೆ. ಕಿವುಡನಂತೆ ನಟಿಸಿದ ಕಿಟ್ಟು ಕೊಲೆಗಾರರಿಗೆ ತಿಳಿಯದಂತೆ ಆ ಹಣವನ್ನು ಕದ್ದುಬಿಡುತ್ತಾನೆ. ಆ ನಂತರ ಏನಾಯಿತು? ಸುಲಭವಾಗಿ ಬಂದ ಹಣ ಕಿಟ್ಟುವಿಗೆ ಯಾವ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡಿತು? ತನ್ನನ್ನು ಕೊಲ್ಲಲು ಸಂಚು ರೂಪಿಸಿದ ಕೊಲೆಗಾರರು ಸಿಐ ನಿತಿನ್ ಪ್ರಸನ್ನ ಅವರಿಂದ ಕಿಟ್ಟು ಹೇಗೆ ತಪ್ಪಿಸಿಕೊಂಡನು? ಕೊನೆಗೆ 5 ಕೋಟಿ ರೂಪಾಯಿ ಯಾರ ಪಾಲಾಯಿತು? ಈ ಕತೆಗೆ ಪಾಂಚ್ ಮಿನಾರ್ ಎಂಬ ಶೀರ್ಷಿಕೆ ಏಕೆ ಇಡಲಾಗಿದೆ ಎಂಬುದು ತಿಳಿಯಬೇಕಾದರೆ ಸಿನಿಮಾ ನೋಡಲೇಬೇಕು. ಇದು ಒಂದು ಉತ್ತಮ ಕ್ರೈಮ್ ಕಾಮಿಡಿ ಸಿನಿಮಾ. ಉದ್ಯೋಗ ಪಡೆಯುವ ಪ್ರಯತ್ನದಲ್ಲಿ ಸುಲಭವಾಗಿ ಹಣ ಸಂಪಾದಿಸಲು ಬಯಸುವ ಒಬ್ಬ ಯುವಕ ಯಾವ ರೀತಿಯ ಸಮಸ್ಯೆಯಲ್ಲಿ ಸಿಲುಕುತ್ತಾನೆ ಎಂಬುದೇ ಈ ಚಿತ್ರದ ಕಥಾ ಹಂದರ. ಇದೇನೂ ಹೊಸ ಕಥೆಯೆಂದು ಹೇಳಲು ಸಾಧ್ಯವಿಲ್ಲ, ಆದರೆ ಜಾನರ್ಗೆ ತಕ್ಕಂತೆ ಪ್ರತಿ ಸನ್ನಿವೇಶದಿಂದ ರೋಚಕತೆ ಮತ್ತು ಮನರಂಜನೆಯನ್ನು ಹೊರತೆಗೆಯಲು ನಿರ್ದೇಶಕ ರಾಮ್ ಕಡುಮುಲ ಪ್ರಯತ್ನಿಸಿದ್ದಾರೆ. ಒಂದು ಕಡೆ ನಗುತರಿಸುತ್ತಲೇ ಮತ್ತೊಂದು ಕಡೆ ಮುಂದೆ ಏನಾಗಬಹುದು ಎಂಬ ಕುತೂಹಲವನ್ನು ಹೆಚ್ಚಿಸುವಂತೆ ಮಾಡಿದ್ದಾರೆ. ನಾಯಕನ ಪಾತ್ರ ಸಮಸ್ಯೆಗಳಲ್ಲಿ ಸಿಲುಕಿ ನಲುಗಿದಾಗಲೆಲ್ಲ ಪ್ರೇಕ್ಷಕರು ನಗುತ್ತಾರೆ. ಛೋಟುವಿನ ತಂದೆ ಸಾಯುವ ಸನ್ನಿವೇಶದೊಂದಿಗೆ ಕಥೆ ಆರಂಭವಾಗುತ್ತದೆ. ಆನಂತರ ಹೀರೋನ ಎಂಟ್ರಿ, ಉದ್ಯೋಗಕ್ಕಾಗಿ ಅವನು ಪಡುವ ಪಾಡು, ಎಲ್ಲವೂ ನಗು ತರಿಸುತ್ತವೆ. ಛೋಟು ಕೊಲೆಯ ನಂತರ ನಿಜವಾದ ಕಥೆ ಶುರುವಾಗುತ್ತದೆ. ಪಾಂಚ್ ಮಿನಾರ್ ಎಂಬ ಪದ ಕಿಟ್ಟುವಿನ ಜೀವನವನ್ನು ಹೇಗೆ ಬದಲಾಯಿಸಿತು ಎಂಬುದನ್ನು ತೆರೆಯ ಮೇಲೆ ನೋಡಬೇಕು. ಇಂಟರ್ವೆಲ್ ಟ್ವಿಸ್ಟ್ ದ್ವಿತೀಯಾರ್ಧದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ದ್ವಿತೀಯಾರ್ಧದಲ್ಲಿ ಕಥಾನಕ ವೇಗವಾಗಿ ಸಾಗುತ್ತದೆ. ತನ್ನ ಪ್ರಾಣ ಮತ್ತು ಹಣ ಎರಡನ್ನೂ ರಕ್ಷಿಸಿಕೊಳ್ಳಲು ಹೀರೋ ಮಾಡುವ ಪ್ರಯತ್ನಗಳು ರಂಜಿಸುತ್ತವೆ. ಸಣ್ಣ ಸಣ್ಣ ತಿರುವುಗಳು ರೋಮಾಂಚನಕಾರಿಯಾಗಿವೆ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಒಂದು ಟ್ವಿಸ್ಟ್ ಅದ್ಭುತವಾಗಿದೆ. ಕಿಟ್ಟು ಪಾತ್ರದಲ್ಲಿ ರಾಜ್ ತರುಣ್ ಉತ್ತಮವಾಗಿ ನಟಿಸಿದ್ದಾರೆ. ಇತ್ತೀಚೆಗೆ ಅವರು ನಟಿಸಿದ ಚಿತ್ರಗಳಿಗೆ ಹೋಲಿಸಿದರೆ ಇದರಲ್ಲಿ ರಾಜ್ ತರುಣ್ ಬಹಳ ಹುರುಪಿನಿಂದ ಕಾಣಿಸಿಕೊಂಡಿದ್ದಾರೆ. ಅವರ ಪಾತ್ರ ಸಮಸ್ಯೆಯಲ್ಲಿ ಸಿಲುಕಿದಾಗಲೆಲ್ಲ ಪ್ರೇಕ್ಷಕ ನಗುತ್ತಾನೆ. ಖ್ಯಾತಿ ಪಾತ್ರಕ್ಕೆ ರಾಶಿ ಸಿಂಗ್ ನ್ಯಾಯ ಒದಗಿಸಿದ್ದಾರೆ. ಇನ್ನು ನೆಗೆಟಿವ್ ಶೇಡ್ಸ್ ಇರುವ ಸಿಐ ಆಗಿ ನಿತಿನ್ ಪ್ರಸನ್ನ ಚೆನ್ನಾಗಿ ನಟಿಸಿದ್ದಾರೆ. ಕಾಮಿಡಿ ವಿಲನ್ ಆಗಿ ಅಜಯ್ ಘೋಷ್ ತಮ್ಮದೇ ಶೈಲಿಯಲ್ಲಿ ನಟಿಸಿ ಮೆಚ್ಚಿಸಿದ್ದಾರೆ. ಸುದರ್ಶನ್ ಲಕ್ಷ್ಮಣ್ ಅವರ ಪಂಚ್ ಡೈಲಾಗ್ಗಳು ನಗೆ ಹೂವುಗಳನ್ನು ಅರಳಿಸಿವೆ. ಮತ್ತೊಂದೆಡೆ ಹೀರೋ ತಂದೆಯಾಗಿ ಬ್ರಹ್ಮಾಜಿ ತೆರೆಯ ಮೇಲೆ ಕಾಣಿಸಿಕೊಳ್ಳುವುದು ಸ್ವಲ್ಪ ಸಮಯವಾದರೂ ಚೆನ್ನಾಗಿ ನಗಿಸಿದ್ದಾರೆ. ಉಳಿದ ನಟ ನಟಿಯರು ತಮ್ಮ ಪಾತ್ರಗಳ ವ್ಯಾಪ್ತಿಯಲ್ಲಿ ನಟಿಸಿದ್ದಾರೆ. ತಾಂತ್ರಿಕವಾಗಿ ಸಿನಿಮಾ ಚೆನ್ನಾಗಿದೆ. ಶೇಖರ್ ಚಂದ್ರರ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಚಿತ್ರಕ್ಕೆ ಪ್ಲಸ್ ಆಗಿವೆ. ಛಾಯಾಗ್ರಹಣ ಚೆನ್ನಾಗಿದೆ. ಎಡಿಟಿಂಗ್ ಬಹಳ ಶಾರ್ಪ್ ಆಗಿದೆ. ನಿರ್ಮಾಣ ಮೌಲ್ಯಗಳು ಸಿನಿಮಾದ ಮಟ್ಟಕ್ಕೆ ತಕ್ಕಂತೆ ಉತ್ತಮವಾಗಿವೆ. ಯಾವುದೇ ವಲ್ಗಾರಿಟಿ ರಕ್ತಪಾತವಿಲ್ಲದೆ ಇಡೀ ಕುಟುಂಬ ಸೇರಿ ಆರಾಮವಾಗಿ ನಕ್ಕು ನೋಡಬಹುದಾದ ಕ್ರೈಮ್ ಕಾಮಿಡಿ ಎಂಟರ್ಟೈನರ್ ಈ ಪಾಂಚ್ ಮಿನಾರ್.